ಇವತ್ತಿನ ಲಾಗಂತೂ ಭಾಳಷ್ಟು ಸ್ಪೆಷಲ್ ಅದ ರೀ. ಸ್ಕಿಪ್ ಮಾಡ್ತೀನಿ ಲಾಸ್ಟ್ವರೆಗೂ, ಯಾಕಂದ್ರೆ ಇವತ್ತು ಟೈಟಲ ಮತ್ತು ಥಂಬ್ನೈಲ್ ನೋಡಿದ್ರೆ ಗೊತ್ತಾಗಿರ್ತದೆ ಇವತ್ತಿನ ಲಾಗ್ ಹೇಳ್ಕಿಸಿಂದ. ಈ ಲಾಗಿಗೆ ಈ ಥರದ ಹೊರಗೆ ಅಡುಗೆ ಮಾಡಕತ್ತೀವಿ ಅಂತ ಹೇಳ್ಕಿಸಿಂದ ಲಾಸ್ಟ್ ವಿಡಿಯೋದವರೆಗೂ ನಾನು ಹೇಳಿರ್ತೀನಿ ರೀ. ವಿಡಿಯೋ ಅಂತ ಲಾಸ್ಟ್ವರೆಗೂ ನೋಡಿರಿ. ಇವಾಗ ಇಲ್ಲಿ ಒಂದು ಸ್ವಲ್ಪ ಒಲಿಗೆ ಎಲ್ಲ ತಯಾರು ಮಾಡಿಬಿಟ್ಟಿದ್ರು. ನಾನು ಎಲ್ಲ ನೀರು ಹೊಡೆದಕ್ಕಿಸಿಂದ ಮತ್ತು ಅಲ್ಲೊಂದು ಸ್ವಲ್ಪ ರಂಗೋಲಿ ಬಿಡಿಸಕತ್ತಿದ್ರು ಅವರು. ಸಿಂಪಲ್ಲಾಗಿ ರಂಗೋಲಿ ತೆಗಿಲಿಕತ್ತಿದ್ದಳು. ಈ ಒಲೆ ಮೇಲಂತೂ ಒಂದಿಷ್ಟು ಸ್ಪೆಷಲಾಗಿ ಸ್ವೀಟ್ ಮಾಡಿದ್ರಿ. ಯಾವ ಸ್ವೀಟ್ ಮಾಡ್ತೀನಿ ಅಂತ ಹೇಳ್ತೀನಿ ರೀ ನಿಮ್ಗೆ. ಇವಾಗ ಇದಿಷ್ಟೇ ರಂಗೋಲಿ ಬಿಡಿಸಿ ನಾನು ಇನ್ನು ಅಡುಗೆಗೆ ಎಲ್ಲ ತಯಾರು ಮಾಡ್ಕೋಬೇಕ್ರಿ. ಅಡುಗೆ ಅಂತ ಏನು ತಯಾರು ಮಾಡಿಲ್ಲ, ಆದರೆ ಒಂದು ಸ್ವಲ್ಪ ಬಾಂಡೆ ಕಸ ಇದು ಅದಿಷ್ಟು ನಾನು ಮಾಡತ್ತಿದ್ದೆ. ಇಲ್ಲೆಲ್ಲ ರೆಡಿ ಮಾಡಲಿಕ್ಕೆ ಭಾಳಷ್ಟು ಟೈಮ್ ಹೋಗಿತ್ತು. ಒಂದು ಸ್ವಲ್ಪ ನೀರು ಹೊಡೆದು ಎಲ್ಲ ನೆಲ ಎಲ್ಲ ಒಂದು ಸ್ವಲ್ಪ ಲೆವೆಲ್ ಮಾಡಿ ಸಾರಿಸಿ ಮತ್ತು ಅದಿಷ್ಟು ಇಟ್ಟಂಗಿ ಒಂದು ಸ್ವಲ್ಪ ಸಾರಿಸಿಂದ ಒಲೆ ತಯಾರು ಮಾಡಿದ್ರಿ. ಅದಕ್ಕೆ ಹಾಕಿಸಿಂದ ಅವರಿಬ್ಬರು ಹುಡುಗರು ಒಂದು ಸ್ವಲ್ಪ ರಂಗೋಲಿ ಹಾಕ್ತೀವಿ ಅಂತ ಹಾಕಿಸಿಂದ ಇಬ್ಬರು ಕೂಡ ರಂಗೋಲಿ ಹಾಕಕತ್ತಿದ್ರಿ. ಇವತ್ತಿನ ವಿಡಿಯೋದಾಗಂತೂ ಹೊಲದ ಲಾಗಲ್ಲಿ ಯಾವುದೂ ಲಾಗ ನಾನು ಶೇರ್ ಮಾಡಿದಿಲ್ಲ ರೀ. ಪೂರ್ತಿಯಾಗಿ ಇವತ್ತಿಂದ ಅಡುಗೆ ಲಾಗ್ ಅದ. ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಗಾಳಿ ಹಾಕ್ಬಿಡ್ತಿದ್ರಿ. ಯಾಕಂದ್ರೆ ಹೊರಗೆ ಅಡುಗೆ ಮಾಡೋದಾದ್ರೆ ಭಾಳಷ್ಟು ಚೆಂದ, ಮನೆಯಾಗೆಲ್ಲ ಭಾಳಷ್ಟು ದಗಿ ಇಡ್ತಾರೆ ಈಗ. ಆದರೆ ಇಲ್ಲಂತೂ ಭಾಳಷ್ಟು ಚೆಂದ ಅಡುಗೆ ಮಾಡೋಕ್ಕೆ ಮನ್ಸು ಬಂದಿರ್ತದೆ. ಆದರೂ ಒಂದು ಸ್ವಲ್ಪ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಗಾಳಿ ಇದ್ದಿರ್ಬಾರ್ದ್ರಿ. ಗಾಳಿ ಇದ್ರಂತೂ ಸರಿ ಎಲ್ಲ ಕಡೆ ಅವರೆಲ್ಲ ಇದಾಗ್ತಲ್ರಿ. ಗಾಳಿ ಇದ್ದಿಲ್ಲ ಅಂದ್ರೆ ಭಾಳಷ್ಟು ಯಾವಾಗ ಬೇಕು ಅವಾಗ ಅಡುಗೆ ಮಾಡ್ಬೋದು. ಯಾಕಂದರೆ ಇಲ್ಲಿ ಪತ್ರ ಅವ ರೀ ಮ್ಯಾಲ, ಬಿಸಿಲಂತೂ ಎಟ್ಟೇನು ಬರೋಂಗಿಲ್ಲ. ಪತ್ರ ಅವ ಕಟ್ಟಿಸಿಂದ ಇಲ್ಲಿ ಒಂದು ಸ್ವಲ್ಪ ಒಲೆ ಹುಡುಬಿಟ್ಟಿದ್ದೆ ನಾನು. ಈ ಥರ ಅಂಗಳದಲ್ಲಿ ಅಡುಗೆ ಮಾಡ್ಲಿಕ್ಕಂತೂ ಈಗಂತೂ ಭಾಳಷ್ಟು ಸ್ಪೆಷಲ್ ಅದ ರೀ. ಅದಕ್ಕೆ ಕೇಸಿಂದ ಇವತ್ತಿನ ಲಾಗಂತೂ ಪೂರ್ತಿ ವಿಡಿಯೋ ಅಂತೂ ಅಂಗಳದಲ್ಲಿ ಅಡುಗೆ ಮಾಡೋದೇ ಇತ್ತು. ಇಷ್ಟು ದಿನ ಅಂತೂ ಹೊಲಕ್ಕೆ ಹೋಗೋದೇ ಆಗಿತ್ತು ರೀ. ಸರಿಯಾಗಿ ಲಾಗ್ ಮಾಡಿ ಹಾಕೋದೇ ಆಗಿತ್ತು ನನಗೆ ಈ ತಿಂಗಳಂತೂ. ಆದರೆ ಇವಾಗಂತೂ ಇನ್ನು ಮುಂದೆ ಆ ಥರ ಇಲ್ಲರಿ. ದಿನ ಒಂದು ವ್ಲಾಗ್ ಹಾಕಿರ್ತೀನಿ ನಾನು. ಯಾವುದೇ ಥರದ ಲಾಗಲ್ಲಿ ಒಟ್ಟು ಆ ಅಡುಗೆ ಲಾಗಲ್ಲಿ ಏನಿಲ್ಲ ಅವಲ್ಲಿ ಶೇರ್ ಮಾಡಿರ್ತೀನಿ. ಇದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡತ್ತಿದ್ರು ನಾನು. ಯಾಕಂದ್ರೆ ಇಲ್ಲಿ ಮಧ್ಯಾಹ್ನದಾಗ ಒಂದಿಷ್ಟು ಹಾಡೋ ಸೌಂಡ್ ಹೊಟ್ಟಿತ್ತು. ಹಾಗಾಗಿ ಕಿಸಿಂದ ಕಾಫಿ ರೇಟ್ ಬರ್ತಲ್ರಿ, ಅದಕ್ಕೆ ಎಲ್ಲ ಹಾಡೋ ಸೌಂಡ್ ಅದಂತ ಹೇಳ್ಕಿಸಿಂದ ವಾಯ್ಸ್ ಓವರ್ ಕೊಡ್ಲತ್ತೀರಿ. ಯಾಕಂದರೆ ಇಲ್ಲಿನ ವಾತಾವರಣ ಎಲ್ಲ ಭಾಳ ಚೆಂದಾಗಿತ್ತು. ಆದರೂ ಇದಕ್ಕೆ ಎಲ್ಲ ಸೌಂಡ್ ಕಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾಯ್ತು. ಇವಾಗ ಸುತ್ತೆಲ್ಲ ಒಂದು ಸ್ವಲ್ಪ ರಂಗೋಲಿ ಹಾಕ್ಯಾರವರು. ಸಿಂಪಲ್ಲಾಗಿ ರಂಗೋಲಿ ಹಾಕಿಸಿಂದ ಎದುರುಗಡೆ ಒಂದು ಹೂವು ಬಿಡಿಸಿ ಒಲೆಗೆ ಗ್ರ್ಯಾಂಡಾಗಿ ಮಾಡ್ಲಾಕತ್ತಾರೆ ಇವತ್ತು. ಆದರೆ ಇಷ್ಟು ದಿನ ಅಂತೂ ಈ ಥರದ ಒಲೆ ಮೇಲಂತೂ ಜಾಸ್ತಿ ಯಾರು ಯೂಸ್ ಮಾಡ್ತಿದ್ದಿಲ್ಲ ರೀ. ಆದರೆ ಇವಾಗ ಸಿಟಿಯಲ್ಲಾಗಲಿ ಹಳ್ಳಿಯಲ್ಲಂತೂ ಇದೇ ಥರ ಒಲೆನೇ ಸ್ಪೆಷಲ್. ಆದರೆ ಇವಾಗ ಸಿಟಿಯಲ್ಲಾಗಲಿ ಇದೇ ಥರದ ಒಲೆನೇ ಸ್ಪೆಷಲ್ ಆಗಿಬಿಟ್ಟದ್ರಿ. ಅದಕ್ಕೆ ಇವತ್ತಿನ ಲಾಗಂತೂ ಅಂಗಳದಲ್ಲಿ ಅಡುಗೆ ಟೈಮ 6 ಆಗ್ಯದ್ರಿ. ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಮಾಡೋ ಮನೆ ಬದಲಾಗಿತ್ತು ರೀ. ಅಂಗಳದಲ್ಲಿ ಅಡುಗೆ ಮನೆ ಇತ್ತು ಇವತ್ತು. ಅಂದ್ರೆ ಅಂಗಳದಲ್ಲಿ ಅಡುಗೆ ಇತ್ತು. ಯಾಕೆ ಅಡುಗೆ ಇಲ್ಲಿ ಮಾಡ್ಲತ್ತೀವಿ ಅಂತೇಳಿ ಲಾಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ಇವತ್ತೇನು ವಿಶೇಷ ಅದಂತೇಳಿ ಇಲ್ಲೇ ಅಡುಗೆ ಮಾಡ್ತೀವಿ ಅಂತೇಳಿ ಹೇಳ್ತೀನಿ. ಇವಾಗ ಇಲ್ಲೆಲ್ಲ ಅಡುಗೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗಿಬಿಟ್ಟದ್ರಿ. ಹೊರಗೆ ಅಂಗಳದಾಗೆ ಅಡುಗೆ ಅದ. ವಿಡಿಯೋ ಅಂತೂ ಸ್ಕಿಪ್ ಮಾಡ್ದೆ ನೋಡಿರಿ. ವಿಡಿಯೋ ಮಾಡಬೇಕಾದ್ರೆ ನಮ್ಮ ಜಟ್ಟನಂದ ಭಾಳಷ್ಟು ಕಿರಿಕಿರಿ ರೀ. ಯಾಕಂದರೆ ಇನ್ನೂ ಈಗ ಟ್ಯೂಷನ್ಲಿಂದ ಬಂದ ಒಂದು ಸ್ವಲ್ಪ ಜಾಸ್ತಿ ಜಗಳ ತೆಗಿಲಿಕತ್ತಿದ್ನು. ಆ ವಿಡಿಯೋ ಮಾಡೋ ಟೈಮಿಗಂತೂ ಮಸ್ತ್ ಜಗಳ ತೆಗ್ದಂಗೆ ಮಾಡ್ತಾನೆ. ಅದಕ್ಕೆ ಇನ್ನು ಅಡುಗೆ ಅಂತೂ ಸ್ಟಾರ್ಟ್ ಮಾಡ್ಬೇಕ್ರಿ. ಹೊಸ ಒಲೆ ಮೇಲೆ ಅಡುಗೆ ಮಾಡ್ಬೇಕ್ರಿ. ಈಗ ಏನಾರೇ ಅಡುಗೆ ಬಂದಿರ್ತಾರೆ. ಲೈಟ್ ಏನು ಹಾಕಿದ್ದಿಲ್ಲ. ಲೈಟ್ ಹಾಕಿಸಿಂದ ಅಡುಗೆ ಮಾಡಬೇಕಾದ್ರೆ ಆ ಕಡೆ ಎಲ್ಲ ಲೈಟ್ ಇದೆಯಲ್ರಿ. ಅದಕ್ಕೆ ಸ್ವಲ್ಪ ಜಲ್ದಿ ಅಡುಗೆ ಮಾಡಬೇಕು. ಅದು ಕಾಪಾಡಿಗೆ ತಗೊಂಬ ಚಪಾತಿ ಇದು ಚಕೋಲಿ ಮಾಡ್ತಾ. ಕೊಳಪಟ್ಟಿಗೆ ತಂಗಿ ಇದು ಚಪಾತಿ ಮಾಡೋದು ಅದು ಬೇಡ ಬೈ. ಬರೀ ಒಂದು ಅಗಟಿಗೆ ತಗೊಂಬ ಬೇಡ. ಅಗಟಿಗೆ ಇನ್ನೊಂದು ಈ ಬೋಣಿ ಇಡೋದು ಒಲೆ ಮೇಲ
ಏನು ಮಾಡಲ್ಲ ಇವಾಗ ಚಕೋಲಿ ಮಾಡತ್ತೀನ್ರಿ. ಚಕೋಲಿ ಮತ್ತ ಗೋಬಿದು ಚಕೋಲಿ ಮತ್ತ ನೀರ ಹೆಸರು ಬಂದಾರಿ. ಇದಕ್ಕಿಷ್ಟ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕಿದ್ರಿ. ಈಗ ಅದ್ರ ನೀರಿನ ಹೆಸರು ಬಂದಿಲ್ಲ. ಬೇಡ ಹೊತ್ತು ನೋಡ್ಲತ್ತಿ. ಈಗ ಆ ವಿಡಿಯೋ ಬಂದ್ ಮಾಡ್ತಾರೆ ಚೆನ್ನ. दम ನೀರ್ ತರ ಚೆನ್ನ ಅಡಿಗೆ ಹೊರಗೆ ಮಾಡ್ಬೇಕಾಗ ತೆಗಿ ಇಡಲ್ ಬ್ಯಾಸಿದಿಂದ ಇಡಲ್ಲ. ಮಳೆಗಾಲದಿಂದ ಒಳಗೆ ಮಾಡ್ಬೇಕಾಗ್ತದೆ. ಚಾಕು ಅದ.
ಅಮ್ಮ ನೀರ್ ಬೇಕೋ ಇಲ್ಲಿ ನೀರ್ ತಾವು ಇದಕ್ಕ ಉರಿ ಈ ಕಡೆ ಬರ್ತದೆ ಇಲ್ಲಿ ಗಾಳಿಗೆ ನೀರಿಡು ನಾಳೆಗೆ ಹಣ್ಣು ಚಲೋ ಸಿಗ್ಬೇಕು ನೋಡ್ರಿ ನೀವು ಏನು ಬೇಡ್ತಾರೆ ಅದೇ ಮಾಡ್ಕೊಬೇಕು ಈಗ ಅಣತಿ ಬರೀ ಉಳ್ಳಾಗಡ್ಡಿ ಹಾಕ್ಲಾರ್ದು ಪಲ್ಯ ಇದು ಚಪಾತಿ ಇವು ಅಡ್ಡೆ ಮಾಡಾಕಿರ್ಬೇಕಿ ಮತ್ತೊಂದು ಏನು ಮಾಡ್ಬಾರ್ದು ಉಣಲ್ಲ ಬಿಡಲ್ಲ ಚಿಕನ್ ಬೇಡ ತತ್ತಿ ಬೇಡ ಏನು ಬೇಡ ಬರೀ ಬೆಳ್ಳುಳ್ಳಿ ಹಾಕಿದಿಷ್ಟು ಪಲ್ಯ ಅದ್ರ ಚಪಾತಿ ಅಮ್ಮ ಇಬ್ರು ಕೂಡ ಜರ ಲೈಟ್ ಹಾಕ್ರಿ ಹೊರಗಿನ ಲೈಟ್ ಹಾಕಿ ಅದು ಬಟಾಣಿ ನೋಡ್ಬೇಕೇನು ಬಟಾಣಿ ಚಾಟ್ ಇದರಲಿಲ್ಲ ಒಳಗಿಂದು ಚಲೋ ಇದ ಇದಿಷ್ಟು ಚಪಾತಿ ಮಾಡಿ ಗೋಬಿದ್ದು ವಡ ಮಾಡ್ಬೇಕನ್ನ ಆ ಪತ್ತ ಗೋಧಿ ಬಿದ್ದು ವಡೆ ಮಾಡತ್ತಿದ ಪತ್ತ ಗೋಬಿ ದೊಡ್ಡ ಹೆಂಗ್ ಮಾಡೋದು ಗೋಬಿ ಕೊಯ್ಯೋದು ಹಿಟ್ಟನ್ನ ಹಾಕೋದು ಬಟಾಟೆ ಹಾಕೋದು ನಮ್ ಹುಡುಗ ಎಲ್ಲ ಮಿಕ್ಸ್ ಮಾಡಿಸ್ಕೆ ಬಜ್ಜಿ ಹಿಟ್ಟನ್ನ ಅದಿಕ್ಕೆ ಬೆಟ್ ಬಿಡೋದು ವಡ ಗುಂಡ ನೋಡ ಮಾಡೋದು ಬಜ್ಜಿ ಮಾಡ್ಬೇಕು ಇಡೇ ಚಾಲು ತಗೋರಿ ನಿಮ್ಮ ನೋಡೋರ್ ದೂರ ನಿಂತ ಹಾಳು ಮಾಡಕತ್ತಾರ ಜೋಕೊಳ್ಳ ನಮ್ ಬೂಟ ಲೈಟ್ ಬಿದ್ದಿಲ್ಲ ಬಿಟ್ಟು ಲೈಟ್ Santa tu.
ಅಂತೂ ಆಗೈತ್ರಿ. ಒಂದಿಷ್ಟು ಹಪ್ಪಳ ಕರಿಬೇಕು ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟಿಟ್ಟಿದ್ದಲ್ಲ ಹಿಟ್ಟದಲ್ಲಿ ಚಪಾತಿ ಮಾಡಬೇಕು. ಇಷ್ಟು ಚಪಾತಿ ಮಾಡ್ತೀನಿ ಈಗ. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು. ತಂಗಿ ತಮ್ಮ ಬಟ್ಟೆ ಕೊಟ್ಟು ದೋಸೆ ಮಾಡಿದ ಮೇಲೆ ಚಪಾತಿ ಮಾಡ್ತೀರಿ. ಯಾಕಂದ್ರೆ ಹಂಚು ಒಂದು ಸ್ವಲ್ಪ ಜಲ್ದಿ ಕಾಯಂಗಿಲ್ಲ, ಭಾಳ ಖಂಡಿತ. ಇವಾಗ ಒಲೆ ಮೇಲೆ ಒಂದಿಷ್ಟು ಸ್ವೀಟ್ ಮಾಡಿದ್ರಿ. ಸ್ವೀಟ್ ಮಾಡ್ಕೇಸಿಂದ ಆದ್ರೆ ಈ ರುಚಿ ದಿನಸ ಅದು ನಮ್ಮ ಗೌಡು ಏನು ಉಣಂಗಿಲ್ಲ. ಅದಕ್ಕೆ ಒಂದಿಷ್ಟು ಏನೇ ಥರದ ರುಚಿ ಅಡುಗೆ ಮಾಡಿದ್ರು ಒಂದು ಸ್ವಲ್ಪ ಚಪಾತಿ ಮಾಡಿರ್ತೀನಿ. ಅದಕ್ಕೆ ಅವನಿಗೆ ಇಷ್ಟು ಚಪಾತಿ ಮಾಡಿದ್ರೆ ಎಲ್ಲ ಅಡುಗೆ ಆದಮೇಲೆ ಮತ್ತು ಸ್ವೀಟ್ಗಳು ಒಂದು ಸ್ವಲ್ಪ ಏನರ ಹಪ್ಪಳ ಕರಿಬೇಕಂತ ಹೇಳ್ಕೇಸಿಂದ ಇದಿಷ್ಟು ಹಪ್ಪಳ ಕರ್ಲಾಗೈತೀನಿ ರೀ. ಈ ಹಪ್ಪಳ ಅಂತೂ ಈ ವರ್ಷದಿಂದ ಇಲ್ರಿ, ಇವು ಹೋದ ವರ್ಷ ಮಾಡಿಸಿದ್ದ ಅಂದ್ರೆ ಮಿಷನ್ದಾಗ ಮಾಡಿಸಿದ್ದ ಆ ಥರದ ಹಪ್ಪಳದ್ದು. ಈ ವರ್ಷನೂ ಇನ್ನೂ ಹಪ್ಪಳ ಮಾಡಿಲ್ಲ. ಅದ್ರ ನೋಡಮ್ಮ ಮನೆಗೆ ಮಾಡಬೇಕು ಅಂದ್ಕೊಂಡಿನಿ ಹಪ್ಪಳ ಅಂತೂ. ಆ ಲಾಗಂತೂ ನಾನು ಶೇರ್ ಮಾಡಿರ್ತೀನಿ ರೀ ಯೂಟ್ಯೂಬ್ದಾಗ. ಪೈಲೆ ಒಂದು ಮನಿಷ್ಟು ಹಪ್ಪಳ ಮಾಡಿದ್ರಿ ನಾನು, ಮೈದಾ ಹಿಟ್ಟಿಂದ ಹಪ್ಪಳ ಮಾಡಿದ್ದದು. ಆ ಥರದ್ದು ಏನು ಮಾಡೋಂಗಿಲ್ಲ. ಈ ಸಲ ಒಂದಿಷ್ಟು ಅಕ್ಕಿದು ಹಪ್ಪಳ ಮಾಡಬೇಕು. ಬರ್ತೀನಲ್ಲ ಇವತ್ತಿನ ಲಾಗ್ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಮುಂದಿನ ಲಾಗ್ದಾಗ ಮತ್ತೆ